ಇದು ಸತ್ಯಭಾಮ ಸಂಚಿಕೆ 71. ಹೀಗೆ ದಿನಗಳು ಕಳೆದಿದ್ದವು. ಅಂದು ಸಂಧ್ಯಾರವರು ಮನೆಯಲ್ಲಿಲ್ಲದ ಸಮಯ ನೋಡಿ ಸ್ಪಂದನ ಸ್ಟೋರ್ರೂಮ್ನೊಳಗೆ ಹೋಗಿದ್ದಳು. ಸಣ್ಣ ಸಣ್ಣ ಬಟ್ಟೆಯ ತುಂಡುಗಳನ್ನು ತುಂಬಿಸಿದ ಕೆಲವು ಚೀಲಗಳು ಹಾಗೂ ಹಳೆಯ ಕೆಲವು ಪಾತ್ರೆಗಳು, ವಾರ್ತಾಪತ್ರಿಕೆಗಳು, ಒಂದು ಮೇಜು ಮತ್ತು ಚೇರ್ ಇದ್ದವು ಅಲ್ಲಿ. ಬಟ್ಟೆಯ ತುಂಡುಗಳನ್ನು ಜೋಡಿಸಿ ಅವರು ಮ್ಯಾಟ್ ಅಥವಾ ಮನೆಗೆ ಉಪಯೋಗವಾಗುವಂತಹ ಏನನ್ನಾದರೂ ಹೊಲಿಯುತ್ತಿದ್ದರು. ಇಲ್ಲಿ ಬಟ್ಟೆಗಳ ರಾಶಿ ಬಿಟ್ಟು ಏನೂ ಇಲ್ವಲ್ಲ ಎಂದುಕೊಂಡವಳಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಎರಡೂ ಕೈಯನ್ನು ಸೊಂಟದ ಮೇಲಿಟ್ಟು ನಿಂತಳು. ಸ್ಟೋರ್ರೂಮ್ ಎಷ್ಟು ನೀಟಾಗಿಟ್ಟಿದ್ದಾರೆ ಅಮ್ಮ, ಸ್ವಲ್ಪವೂ ಧೂಳಿಲ್ಲ ಎಂದುಕೊಂಡವಳೆ ಭಾಮ ಹೇಳಿದ ಹಾಗೆ ಪೆಟ್ಟಿಗೆ ಏನಾದರೂ ಇದೆಯೋ ಎಂದು ನೋಡಿದಳು. ಅಲ್ಲಿ ಪೆಟ್ಟಿಗೆ ಏನೂ ಕಾಣಲಿಲ್ಲ. ಸ್ಟೋರ್ರೂಮ್ ಶುಚಿಯಾಗಿರುವುದನ್ನು ಕಂಡವಳಿಗೆ ಸಂಧ್ಯಾರವರು ಪ್ರತಿದಿನವೂ ಅಲ್ಲಿ ಬರುತ್ತಾರೆ ಎಂದು ಅರಿವಾಯಿತು. ಬಟ್ಟೆಯ ಚೀಲವನ್ನು ಒಮ್ಮೆ ಪರಿಶೀಲಿಸುವ ಎಂದುಕೊಂಡವಳು ಒಂದೊಂದೇ ಚೀಲದಲ್ಲಿದ್ದ ಬಟ್ಟೆಯ ತುಂಡುಗಳನ್ನು ಹೊರಹಾಕಿದಳು. ಅದನ್ನು ಪರಿಶೀಲಿಸಿದ ಬಳಿಕ ಮತ್ತೆ ಅದರಲ್ಲಿ ಎಲ್ಲವನ್ನು ತುಂಬಿಸಿದಳು. ಇಲ್ಲದಿದ್ದರೆ ಅವಳ ಸ್ಟೋರ್ರೂಮ್ಗೆ ಬಂದ ವಿಷಯ ಸಂಧ್ಯಾರವರಿಗೆ ತಿಳಿಯುವುದಲ್ಲ ಎಂದು. ಕೊನೆಗೆ ಒಂದು ಚೀಲ ಉಳಿದಿತ್ತು. ಅವಳಿಗೆ ಅದಾಗಲೇ ಸುಸ್ತಾಗಿತ್ತು. ಸುಮಾರು 1 ತಾಸಿನಿಂದ ಚೀಲದಿಂದ ಬಟ್ಟೆ ತುಂಡುಗಳನ್ನು ತೆಗೆಯುವುದು ಮತ್ತೆ ಪುನಃ ಅದರಲ್ಲಿ ತುಂಬಿಸುವುದು ಮಾಡುತ್ತಿದ್ದಳಲ್ಲವೇ. ಇದರಲ್ಲಿ ಬಟ್ಟೆ ತುಂಡುಗಳು ಬಿಟ್ಟು ಬೇರೇನೂ ಇಲ್ವಲ್ಲ ಎಂದುಕೊಂಡಳಾದರೂ ಅದೊಂದೇ ಚೀಲವನ್ನು ಬಿಡುವುದು ಯಾಕೆ ಎಂದು ಆ ಚೀಲವನ್ನು ಇನ್ನೇನು ಕೈಗೆತ್ತಿಕೊಳ್ಳಬೇಕು ಎನ್ನುವಷ್ಟರಲ್ಲಿ ಮನೆಯ ಕರೆಗಂಟೆಯ ಸದ್ದಾಯಿತು. ಚೀಲವನ್ನು ಯಥಾಸ್ಥಾನಕ್ಕೆ ಸೇರಿಸಿ ಲೈಟ್ ಆಫ್ ಮಾಡಿ ಸ್ಟೋರ್ರೂಮ್ ಬಾಗಿಲು ಮುಚ್ಚಿ ಹೊರಬಂದಳು. ಸಂಧ್ಯಾರವರು ಏನು ಮಾಡ್ತಿದ್ದೆ, ಬಾಗಿಲು ತೆರೆಯಲು ಯಾಕಿಷ್ಟು ಹೊತ್ತು ಎಂದು ಪ್ರಶ್ನಿಸಿದಾಗ ಅದು ಅಮ್ಮ ನಿದ್ದೆ ಮಾಡ್ತಿದ್ದೆ ಎಂದಳು ಬಾಯಿ ಆಕಳಿಸುತ್ತಲೇ. ಅವಳತ್ತ ದಿಟ್ಟಿಸಿದವರು ಸ್ಪಂದು ಆರಾಮಾಗಿದೆಯಾ ತಾನೆ ಎಂದು ಕೇಳಿದರು. ಹಗಲು ಹೊತ್ತು ಮಲಗುವ ಅಭ್ಯಾಸ ಇರಲಿಲ್ಲ ಅವಳಿಗೆ. ಮನೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ಕೆಲಸವಿದ್ದರೆ ಅದನ್ನು ಮಾಡುತ್ತಿದ್ದಳು. ಹಾಗಾಗಿ ಅವಳು ಮಲಗಿದ್ದೆ ಎಂದಾಗ ಅವಳಿಗೆ ಹುಷಾರಿಲ್ಲವೇನೋ ಎಂದುಕೊಂಡಿದ್ದರು ಸಂಧ್ಯಾರವರು. ನಿಜವನ್ನು ಹೇಳಲಾಗದೆ ಮನಸ್ಸಿಗೆ ತೋಚಿದ್ದ ಸುಳ್ಳನ್ನು ಹೇಳಿದ್ದಳು. ಆದರೆ ಈಗ ಮತ್ತೊಂದು ಸುಳ್ಳು ಹೇಳಬೇಕಾದ ಪರಿಸ್ಥಿತಿ ಅವಳದು. ಲೈಟಾಗಿ ತಲೆನೋಯ್ತಿತ್ತು, ಅದಕ್ಕೆ ನಿದ್ದೆ ಮಾಡಿದೆ ಎಂದಳು. ಜ್ವರ ಇಲ್ಲ ತಾನೆ, ಅವಳ ಹಣೆ ಮುಟ್ಟಿ ಪರೀಕ್ಷಿಸಿದರು. ಇಲ್ಲಮ್ಮ ಎಂದವಳಿಗೆ ತಾಯಿಯ ಕಾಳಜಿ ನೋಡಿ ತಾನು ಸುಳ್ಳು ಹೇಳಿದು ನೆನೆದು ಬೇಸರವಾಗಿತ್ತು. ಆದರೆ ನಿಜವನ್ನು ಹೇಳುವ ಹಾಗಿಲ್ಲ. ಮುಂದೆ ಅವರ ದೊಡ್ಡಪ್ಪನನ್ನು ಅವರ ಕಣ್ಮುಂದೆ ನಿಲ್ಲಿಸುವಾಗ ಖುಷಿ ಪಡ್ತಾರಲ್ಲ, ಆ ಖುಷಿಗಾಗಿ ಈಗ ಸ್ವಲ್ಪ ದುಃಖವಾದರೂ ಪರವಾಗಿಲ್ಲ ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಂಡಳು. ಸರಿ, ಕಾಫಿ ತರ್ತೇನೆ ಎಂದವರು ಅಡುಗೆ ಕೋಣೆಯತ್ತ ನಡೆದರೆ, ದೇವ್ರೇ ಹೇಗಾದರೂ ಅಮ್ಮನ ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ಳೋ ಹಾಗೆ ಮಾಡಪ್ಪ ಎಂದು ಮನದಲ್ಲೇ ದೇವರಲ್ಲಿ ಮೊರೆ ಇಟ್ಟಳು. ಸ್ಪಂದು ಏನು ಯೋಚನೆ ಮಾಡ್ತಿದ್ಯಾ? ತನ್ನದೇ ಯೋಚನೆಯಲ್ಲಿ ಮುಳುಗಿರುವ ಮಗಳನ್ನು ಕಂಡು ಕೇಳಿದ ಸಂಧ್ಯಾರವರು ಕಾಫಿ ಕಪ್ ಅವಳ ಕೈಗಿಟ್ಟರು. ಕಾಫಿ ಹಿರಿದವಳು ಏನಿಲ್ಲ ಅಮ್ಮ ಎಂದಳು. ಆಶ್ರಯ್ಗೆ ಸ್ಪಂದನ ಮೇಲೆ ಪ್ರೀತಿ ಇದೆ ಎಂದು ಅವರಿಗೆ ತಿಳಿದಿತ್ತಲ್ಲ. ಅವಳು ಅವನ ಬಗ್ಗೆ ಯೋಚಿಸುತ್ತಿದ್ದಾಳೇನೋ ಎಂದನಿಸಿ, ಸ್ಪಂದು ಅವತ್ತು ಶಾಪಿಂಗ್ಗೆ ಹೋಗಿದ್ದಾಗ ನೋಡಿದ್ವಲ್ಲ ಆ ಹುಡುಗ, ಅದೇ ನಿನ್ನ ಫ್ರೆಂಡ್ ಎಂದು ಪೀಠಿಕೆ ಹಾಕಿದರು. ಅವರು ಆಶ್ರಯ ಬಗ್ಗೆ ಕೇಳಿದ್ದು ಅರಿವಾಗಿ ಕುಡಿಯುತ್ತಿದ್ದ ಕಾಫಿ ನೆತ್ತಿಗೇರಿ ಕೆಮ್ಮತೊಡಗಿದಳು. ನಿಧಾನ ಎಂದವರು ಅವಳ ತಲೆ ತಟ್ಟತೊಡಗಿದರು. ಅಮ್ಮಂಗೆ ಆಶ್ರಯ ಬಗ್ಗೆ ಅನುಮಾನ ಬಂದಿರಬಹುದಾ ಎಂದನಿಸಿತವಳಿಗೆ. ಅವನು ತುಂಬ ಒಳ್ಳೆ ಹುಡುಗ ಅಲ್ವಾ, ಮೊದಲೇ ಪರಿಚಯ ಇರುವ ಥರ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾ. ನೀವಿಬ್ಬರು ಒಂದೇ ಆಫೀಸಲ್ಲಿ ಕೆಲಸ ಮಾಡೋದಲ್ವಾ, ನೀನು ಒಂದಿನವೂ ನಂಗೆ ಆ ಹುಡುಗನ ಬಗ್ಗೆ ಹೇಳಲಿಲ್ಲ ಅಲ್ವಾ ಎಂದರು ಅವಳ ಮುಖಭಾವವನ್ನು ಗಮನಿಸುತ್ತಾ. ಒಮ್ಮೆ ಕಣ್ಣು ಮುಚ್ಚಿ ತೆರೆದವಳು, ಅಬ್ಬಾ ಇಷ್ಟೇನಾ, ನಾನೇನೋ ಅಮ್ಮಂಗೆ ಅವನು ನನ್ನನ್ನು ಪ್ರೀತಿಸ್ತಿರುವ ವಿಷಯ ಗೊತ್ತಾಯಿತು ಅಂತ ಅಂದ್ಕೊಂಡೆ. ಮನದಲ್ಲೇ ನುಡಿದವಳು, ಅಮ್ಮ ನಿಂಗೆ ಹೇಳುವಷ್ಟು ಕ್ಲೋಸ್ ಫ್ರೆಂಡ್ ಅಲ್ಲ ಅವನು, ಅವನ ವಿಷಯ ಯಾಕೀಗ ಎಂದಳು ನಿರಾಸಕ್ತಿಯಿಂದ. ಸಂಧ್ಯಾರವರಿಗೆ ಮತ್ತೆ ಅವರ ಕುಟುಂಬ ಸಿಗಬೇಕು, ಅವರ ಪ್ರೀತಿ ಸಿಗಬೇಕು, ಇಷ್ಟೇ ಅವಳ ಮನದಲ್ಲಿ ಇದ್ದದ್ದು. ಈಗ ಆಶ್ರಯ ಬಗ್ಗೆ ಮಾತನಾಡಲು ಆಸಕ್ತಿ ಇರಲಿಲ್ಲ ಅವಳಿಗೆ. ಒಳ್ಳೆ ಹುಡುಗ ಕಣೆ, ಒಂದ್ಸಾರಿ ಅವನನ್ನು ಮನೆಗೆ ಕರ್ಕೊಂಡು ಬಾ ಎಂದರು ಖುಷಿಯಿಂದ. ಅಮ್ಮ ಅದೆಲ್ಲ ಏನು ಬೇಡ ಬಿಡು ಎಂದವಳಿಗೆ
ಆಫೀಸ್ನಲ್ಲಿ ಅವನು ತನ್ನ ಹಿಂದೆ ಸುತ್ತುವುದೇ ಸಾಕಾಗಿದೆ. ಇನ್ನು ಮನೆಗೆ ಆಹ್ವಾನಿಸಿದರೆ, ರಜಾ ದಿನಗಳಲ್ಲಿ ಪ್ರತಿ ಸಾರಿಯೂ ಮನೆಗೆ ಬಂದರೆ ಎಂಬ ಭಯ. ಯಾಕೆ ಹಾಗಂತಿದ್ಯಾ? ನಿಮ್ಮಿಬ್ಬರ ಮಧ್ಯೆ ಏನಿಲ್ಲ ತಾನೆ ಎಂದಾಗ ಅವರ ಮಾತಿಗೆ ಅವಕ್ಕಾದಳು. ಅಂದರೆ ಅಮ್ಮಗೆ ವಿಷಯ ಗೊತ್ತಿದೆ, ಆದರೆ ಹೇಗೆ ತನ್ನಲ್ಲೇ ಪ್ರಶ್ನಿಸಿದವಳು. ಅಮ್ಮ ಅದು ಎಂದು ದನಿ ತಗ್ಗಿಸಿದಾಗ, ಅಂದರೆ ನಿಮ್ಮಿಬ್ಬರ ಮಧ್ಯೆ ಜಗಳವೇನೂ ಆಗಿಲ್ಲ ತಾನೆ? ತಮ್ಮ ಮಾತನ್ನು ತಿದ್ದಿದರು. ಅವರ ಮಾತು ಕೇಳಿ ನಿಟ್ಟುಸಿರು ಬಿಟ್ಟವಳು. ಅವನ ಜೊತೆ ಜಗಳ ಮಾಡೋಕ್ಕೆ ನನಗೇನು ಬೇರೆ ಕೆಲಸ ಇಲ್ವಾ? ನಿಂಗೆ ಗೊತ್ತಲ್ಲ, ನಾನು ಯಾರ ಜೊತೆಗೂ ಹೆಚ್ಚು ಮಾತಾಡಲ್ಲ ಎಂದಾಗ ಆ ವಿಷಯವನ್ನು ಅಲ್ಲಿಗೆ ನಿಲ್ಲಿಸಿದರವರು. ಈ ಅಮ್ಮ ಒಬ್ಬರು ನನ್ನನ್ನು ಹೆದರಿಸಿಬಿಟ್ರು. ಅವನು ಕೋತಿ ಥರ ಆಡ್ತಾನೆ. ಒಂದು ಸಾರಿ ಭೇಟಿಯಾದಾಗಲೇ ಅಮ್ಮನನ್ನು ಬುಟ್ಟಿಗೆ ಹಾಕೊಂಡ್ಬಿಟ್ಟ ರಾಕ್ಷಸ. ಮನದಲ್ಲೇ ಬೈದಳು ಅವನಿಗೆ. ಅತ್ತ ತನ್ನ ಮನೆಯಲ್ಲಿ ಊಟಕ್ಕೆ ಕುಳಿತಿದ್ದವನು ನೆತ್ತಿಗೇರಿ ಕೆಮ್ಮತೊಡಗಿದಾಗ, ಅಣ್ಣ ಯಾರೋ ನಿನ್ನ ಬಗ್ಗೆ ಡೀಪಾಗಿ ಥಿಂಕ್ ಮಾಡ್ತಿದ್ದಾರೆ ಎಂದು ಅವನ ಕಾಲೆಳೆದಳು ಆರ್ದ್ರ. ಆ ಕ್ಷಣ ಅವನಿಗೆ ಸ್ಪಂದನಾಳ ನೆನಪಾಗಿ ತುಟಿಯರಳಿದರೆ ಅವಳು ಲತಾರವರ ಕೆಂಗಣ್ಣಿಗೆ ಗುರಿಯಾದಳು. ಊಟ ಮಾಡಿ ಆಗಿದ್ರೆ ಹೋಗಿ ಓದ್ಕೋ, ಸುಮ್ಮನೆ ಏನೇನೋ ಮಾತಾಡಬೇಡ ಎಂದು ಮಗಳಿಗೆ ಗದರಿದರು. ಲತಾರವರಿಗೆ ತಮ್ಮ ಮಗ ಹಾಗೂ ಭಾಮ ಜೋಡಿಯಾಗಬೇಕು ಎಂದು ಆಸೆ ಇತ್ತಲ್ಲ. ಆದರೆ ಅವಳಿಗೀಗ ಮದುವೆಯಾಗಿದೆ. ಅಷ್ಟೇ ಅಲ್ಲ, ಆಶ್ರಯ್ ಈಗಾಗಲೇ ಒಂದು ಹುಡುಗಿಯನ್ನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳಿದ್ದನಲ್ಲ. ಅವಳು ಯಾರೋ, ಅವಳ ತಂದೆ ತಾಯಿ ಯಾರೋ, ಮನೆಯಲ್ಲಿ ಇದು ಯಾವುದರ ಬಗ್ಗೆ ಅವನವರಿಗೇನು ಹೇಳಲೇ ಇಲ್ಲ. ಅದೇ ವಿಷಯಕ್ಕೆ ಮಗನ ಮೇಲೆ ಬೇಸರವಾಗಿತ್ತವರಿಗೆ. ಆ ಹುಡುಗಿ ಸ್ಪಂದನ ಎಂದು ತಿಳಿದಾಗ ಅವರು ಅದನ್ನು ಹೇಗೆ ಸ್ವೀಕರಿಸುವರು ಕಾದು ನೋಡಬೇಕಷ್ಟೆ. ಅಮ್ಮ, ಬೆಳೆಯೋ ಮಕ್ಕಳು ಚೆನ್ನಾಗಿ ತಿನ್ನಬೇಕು ಅಂತ ಅಪ್ಪ ಹೇಳಿದ್ದಾರೆ, ನಂಗೆ ಸ್ವಲ್ಪ ಅನ್ನ ಬಡಿಸು ಎಂದಳು ಆರ್ದ್ರ ಕಣ್ಣು ಮಿಟುಕಿಸುತ್ತಾ. ತನ್ನ ತಾಯಿಗೆ ಕೋಪ ಬಂದಿದೆ ಎಂದು ಅವಳಿಗೆ ತಿಳಿದಿತ್ತಲ್ಲ. ಸುಮ್ಮನೆ ಅಲ್ಲಿಂದ ಎದ್ದು ಹೋಗಲು ಅವಳಿಗೆ ಮನಸ್ಸಾಗಲಿಲ್ಲ. ಅವರನ್ನು ಸ್ವಲ್ಪ ಕಾಡಬೇಕು ಎಂದು ಅಲ್ಲೇ ಪಟ್ಟಾಗಿ ಕುಳಿತಿದ್ದಳು. ಅವಳಿಗೆ ಊಟ ಬಡಿಸಿದವರು, ಚೆನ್ನಾಗಿ ತಿನ್ನು, ಆಮೇಲೆ ನನ್ನ ತಲೆ ತಿನ್ನಬೇಕಲ್ಲ ನಿನಗೆ ಎಂದು ಮುಖ ತಿರುಗಿಸಿದವರು ಅಡುಗೆ ಕೋಣೆಯಲ್ಲಿ ಸ್ವಲ್ಪ ಕೆಲಸ ಇದ್ದುದರಿಂದ ಅತ್ತ ನಡೆದಿದ್ದರು. ಅಮ್ಮನ BP ರೈಸ್ ಮಾಡಬೇಡ್ವೆ ಮುದ್ದು ತಂಗಿ ಎಂದು ಅವಳ ತಲೆಗೆ ಮೊಟಕಿದ. BP ರೈಸ್ ಆಗಲಿ ಬಿಡೋ, BP ತುಂಬ ಲೋ ಇರಬಾರ್ದು ಎಂದು ನಕ್ಕವಳು. ಅಷ್ಟಕ್ಕೂ ಈಗ ಅಮ್ಮನ BP ರೈಸ್ ಆಗಿದ್ದು ನನ್ನಿಂದ ಅಲ್ಲ, ನಿನ್ನಿಂದ ಎಂದಳು. ನನ್ನಿಂದನಾ? ನಾನೇನು ಮಾಡಿದೆ ಎಂದವನಿಗೆ ತಾಯಿಯ ಕೋಪದ ಹಿಂದಿನ ಕಾರಣದ ಅರಿವಿಲ್ಲ. ನಿನ್ನ ಪ್ರೇಮ ಕಥೆ ಅಮ್ಮನ ವ್ಯಥೆಗೆ ಕಾರಣ. ಒಳ್ಳೆ ಸಸ್ಪೆನ್ಸ್ ಮೂವಿ ನೋಡ್ತಿರೋವಾಗ ಅರ್ಧಕ್ಕೆ ಕರೆಂಟ್ ಹೋದರೆ ಹೇಗೆ ಫೀಲ್ ಆಗುತ್ತೋ ಅಮ್ಮಂಗೂ ಹಾಗೆ ಆಗಿರೋದಿವಾಗ. ನಿನ್ನ ಒನ್ ವೇ ಲವ್ ಸ್ಟೋರಿ ಏನೋ ಹೇಳಿದೆ, ಆ ಹುಡುಗಿ ಯಾರು ಅದನ್ನು ಸಸ್ಪೆನ್ಸ್ ಆಗಿಟ್ಟಿದ್ಯಾ. ಅವಳ ಬಗ್ಗೆ ಯಾವ ಸುಳಿವು ನೀಡಲಿಲ್ಲ ನೀನು. ಅವಳು ಯಾರಿರಬಹುದು ಅಂತ ಯೋಚನೆ ಮಾಡಿ ನನಗಂತೂ ಸಾಕಾಯಿತು. ಇನ್ನು ಅಮ್ಮಂಗೆ ಹೇಗಾಗಿರಬೇಡ ಎಂದಳು ಕೊನೆಯ ತುತ್ತನ್ನು ಬಾಯಿಗಿಡುತ್ತಾ. ಒನ್ ವೇ ಲವ್ ಸ್ಟೋರಿ ಅಂತ ಹೇಳಬೇಡ್ವೆ, ಇವಾಗದು ಹಾಫ್ ಒನ್ ವೇ ಲವ್ ಸ್ಟೋರಿ ಆಗಿದೆ ಎಂದವ ಅಲ್ಲಿಂದ ಕೈ ತೊಳೆಯಲು ಹೋಗಿದ್ದ. ತನ್ನ ಹಾಗೂ ಅವನ ಊಟದ ತಟ್ಟೆಯನ್ನು ಸಿಂಕ್ನಲ್ಲಿ ಹಾಕಿ ಅವನ ಹಿಂದೆಯೇ ಬಂದವಳು ಕೈ ತೊಳೆದ ನಂತರ, ಅದೇನು ಹಾಫ್ ಒನ್ ವೇ ಲವ್ ಸ್ಟೋರಿ, ಮುಂಚೆ ಎಲ್ಲೂ ಕೇಳಿಲ್ಲ ಎಂದಳು ಟವೆಲ್ಗೆ ಕೈ ಒರೆಸುತ್ತ. ಅಣ್ಣಂದು ಎಲ್ಲ ಸ್ಪೆಷಲ್ ಆಗಿರುತ್ತೆ ಅಮ್ಮಣ್ಣಿ ಎಂದವ ತನ್ನ ಕಾಲರ್ ಇರಿಸಿದರೆ, ಡೈಲಾಗೇನು ಕಮ್ಮಿ ಇಲ್ಲ, ಅಮ್ಮಣ್ಣಿ ಅಂತೆ ಅಮ್ಮಣ್ಣಿ ಎಂದು ಮುಖ ತಿರುಗಿಸಿದವಳು. ಹಾಫ್ ಒನ್ ವೇ ಲವ್ ಅಂದರೆ ಏನು ಹೇಳೋ ಎಂದಳು ತಲೆ ಕೆರೆದುಕೊಳ್ಳುತ್ತಾ. ನಾನು ಅವಳ ಗ್ರೀನ್ ಸಿಗ್ನಲ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಅವಳ ಕಡೆಯಿಂದ ಮುಂಚೆ ರೆಡ್ ಸಿಗ್ನಲ್ ಇತ್ತು, ಇವಾಗದು ಎಲ್ಲೋ ಆಗಿದೆ, ಅಂದಮೇಲೆ ಯಾವಾಗ ಬೇಕಾದರೂ ಗ್ರೀನ್ ಆಗಬಹುದು ಎಂದವ. ಒನ್ ವೇ ಲವ್ ಟೂ ವೇ ಆಗೋ ಹಾದಿಯಲ್ಲಿದೆ, ಅದಕ್ಕೆ ಹಾಫ್ ಒನ್ ವೇ ಎಂದು ಅವಳ ತಲೆಗೆ ಮೊಟಕಿದ. ಪ್ರೀತಿಸುವವರೆಲ್ಲ ಮೆಂಟಲ್ಗಳು ಅಂತ ಯಾರೋ ಹೇಳೋದು ಕೇಳಿದ್ದೆ, ಆದರೆ ಇವಾಗ ಕಣ್ಣಾರೆ ನೋಡ್ತಿದ್ದೀನಿ ಎಂದವಳೆ. ಅಣ್ಣ, ನೀನು ನನ್ನ ಏಕೈಕ ಅಣ್ಣ ಅಲ್ವಾ? ಪ್ಲೀಸ್ ಕಣೋ, ಅವಳು ಯಾರು ಅಂತ ನನಗಾದರೂ ಹೇಳೋ. ಪ್ರಾಮಿಸ್, ನಾನು ಯಾರಿಗೂ ಹೇಳಲ್ಲ ಕಣೋ. ಕಣ್ಣು ಕಿರಿದಾಗಿಸಿ ನೋಡಿದವಳ ವರಸೆ ಈಗ ಬದಲಾಗಿತ್ತು. ನೋ, ನಾನು ಹೇಳಲ್ಲ ಎಂದ ಗತ್ತಿನಿಂದ. ಹೌದಾ, ನೀನಂಗೆ ಅವಳ ಬಗ್ಗೆ ಹೇಳಲ್ವಾ? ಸೊಂಟದ ಮೇಲೆ ಕೈಯಿಟ್ಟು ಅವನ ಕಡೆಗೆ ಉರಿ ನೋಟ ಬೀರಿ ಕೇಳಿದಳು. ನಾನು ಹೇಳಲ್ಲ 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 ಎಂದವ ತನ್ನ ಕೋಣೆಗೆ ಹೋಗಲು ಮೆಟ್ಟಲೇರಿದ. ಏನಾದರೂ ಆಗಲಿ, ತನ್ನ ಭಾವಿ ಅತ್ತಿಗೆಯ ಬಗ್ಗೆ ತಿಳಿಯಲೇಬೇಕು ಎಂಬ ಹಠ ಮೂಡಿದಾಗ ಅವನ ಹಿಂದೆ ಬಂದವಳು,
ನೀನು ಹೇಳಿಲ್ಲ ಅಂದರೆ ಮುಂದೆ ಅವಳು ಈ ಮನೆಗೆ ಬಂದಾಗ ಅವಳಿಗೆ ತುಂಬ ಕಾಟ ಕೊಡ್ತೀನಿ ನೋಡ್ತಿರು. ಬೆದರಿಕೆ ಹಾಕಿದವಳು ಅವನ ಹಿಂದೆಯೇ ಅವನ ಕೋಣೆಗೆ ತಲುಪಿದಳು. ಅದಕ್ಕೂ ಮುಂಚೆ ಯಾವುದಾದ್ರೂ ಕೋತಿ ಜೊತೆ ನೀನು ಮದುವೆ ಮಾಡಿ ನಿನ್ನನಿಲ್ಲಿಂದ ಅವನ ಮನೆಗೆ ಪಾರ್ಸಲ್ ಮಾಡಿಬಿಡ್ತೀನಿ ಎಂದ ನಗುತ್ತಾ. ಇವನು ಇಷ್ಟಕ್ಕೆಲ್ಲ ಬಗ್ಗಲ್ಲ. ಇವನ ಮುಂದೆ ಐಸ್ ಕ್ರೀಮ್ ಥರ ಸಾಫ್ಟ್ ಆಗಬೇಕು, ಆಗಲೇ ಇವನು ಮೆಲ್ಟ್ ಆಗೋದು ಎಂದುಕೊಂಡವಳೆ. ಅಣ್ಣ, ನಾನು ನಿನ್ನ ಏಕೈಕ ಸಹೋದರಿ ಅಲ್ವಾ. ನಿಂಗೆ ನಾನು ಬಿಟ್ಟರೆ ನಮಗೆ ಬೇರೆ ಯಾರಿದ್ದಾರೆ ಅಲ್ವಾ. ಹೀಗಿರುವಾಗ ನೀನು ನನ್ನ ಜೊತೆ ಅತಿಗೆ ವಿಷಯ ಮುಚ್ಚಿಡೋದು ಸರಿನಾ? ನಿಂಗೆ ಇದು ನ್ಯಾಯ ಅನಿಸುತ್ತಾ? ನಿಂಗೆ ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ವೇನೋ ಎಂದವಳು ಅಳು ಬಂದಂತೆ ನಟಿಸಿದಾಗ, ನೀನು ಓವರ್ ಆ್ಯಕ್ಟಿಂಗ್ ಸಾಕು. ಹೋಗಲಿ ಪಾಪ ಅಂತ ನಾನು ಹುಡುಗಿ ಫೋಟೋ ತೋರಿಸ್ತೀನಿ ಎಂದವ ತನ್ನ ಮೊಬೈಲ್ನಲ್ಲಿದ್ದ ಫೋಟೋ ತೋರಿಸಿದ. ಖುಷಿಯಿಂದ ಮೊಬೈಲ್ ಪಡೆದವಳ ಮುಖ ಫೋಟೋ ನೋಡಿದ ನಂತರ ಸಪ್ಪಗಾಯಿತು. ಹೇಗಿದ್ದಾಳೆ ಅದು ನಿನ್ನ ಭಾವಿ ಅತ್ತಿಗೆ ಎಂದವನಿಗೆ. ತುಂಬ ಚೆನ್ನಾಗಿದ್ದಾರೆ ಅತ್ತಿಗೆಯರು ಎಂದಳು ಬಾರದ ನಗು ನಗುತ್ತಾ. ನೀನು ಒಂದು ಹುಡುಗಿನ ಪ್ರೀತಿಸ್ತಿದ್ಯಾ ಅಂತ ಅಂದ್ಕೊಂಡಿದ್ದೆ, ಆದರೆ ಇಷ್ಟು ಹುಡುಗಿರನ್ನ ಪ್ರೀತಿಸ್ತಿದ್ಯಾ ಅಂತ ಗೊತ್ತಿರಲಿಲ್ಲ ಎಂದಳು. ನಾನು ನನ್ನ ಹುಡುಗಿ ಯಾರು ಅಂತ ಇವಳಿಗೆ ಹೇಳಿಲ್ಲ ಅಲ್ವಾ ಎಂದು ತನ್ನ ತಲೆಗೆ ತಾನೇ ಮುಟಕಿದವ. ಅದು ದಸರಾ ಹಬ್ಬದ ದಿನ ಆಫೀಸಲ್ಲಿ ಎಲ್ಲರೂ ಸೇರಿ ತೆಗೆದ ಗ್ರೂಪ್ ಫೋಟೋ. ಸಾರಿ ಎಂದು ತನ್ನ 32 ಹಲ್ಲುಗಳನ್ನು ಪ್ರದರ್ಶಿಸುತ್ತಾ, ಇಲ್ಲಿ ರೈಟ್ ಸೈಡ್ ನಿಂತಿದ್ದಾಳಲ್ಲ ಇವಳೇ ನನ್ನ ಹುಡುಗಿ ಸ್ಪಂದನ ಎಂದ. ಸ್ಪಂದನಾಳ ಫೋಟೋವನ್ನು ಝೂಮ್ ಮಾಡಿ ನೋಡಿದವಳೆ. ಅಣ್ಣ, ನೀನು ಚೆನ್ನಾಗಿಲ್ಲ ಅಂದರೂ ನಿನ್ನ ಸೆಲೆಕ್ಷನ್ ಸೂಪರ್ ಕಣು. ನನ್ನತ್ತಿಗೆ ತುಂಬ ಮುದ್ದಾಗಿದ್ದಾರೆ ಎಂದವಳೆ. ನಾನಿವರನ್ನೆಲ್ಲೋ ನೋಡಿದ್ದೀನಿ ಎಂದಳು. ಅಂದು ಭಾಮ ತನ್ನ ಮನೆಯವರ ಜೊತೆ ಉಮೇಶ್ ರವರ ಮನೆಗೆ ಬಂದಿದ್ದಳಲ್ಲ. ಎಲ್ಲರೂ ಸ್ಫೂರ್ತಿಯ ಮನೆಗೆ ಹೋಗಿದ್ದರೆ ಭಾಮಾಳ ಕಾಲು ಉಳುಕಿದ ಕಾರಣ ಅವಳು ಮನೆಯಲ್ಲಿಯೇ ಇದ್ದಳಲ್ಲ. ಆಗ ಅವಳು ಸ್ಪಂದನಾಳನ್ನು ಉಮೇಶ್ ರವರ ಮನೆಗೆ ಕರೆದಿದ್ದಳು. ಸ್ಫೂರ್ತಿಯ ಮನೆಯಿಂದ ಎಲ್ಲರೂ ಬರುವ ತನಕ ಸ್ಪಂದನ ಭಾಮಾಳ ಜೊತೆಗಿದ್ದಳು. ಅಂದೇ ಭಾಮ ಅವಳಿಗೆ ಎಲ್ಲರ ಪರಿಚಯ ಮಾಡಿಸಿದ್ದಳು. ಆದರೆ ಆರ್ದ್ರಾಳಿಗೆ ಆ ಕ್ಷಣ ನೆನಪಾಗಲಿಲ್ಲವಷ್ಟೆ. ಆದರೆ ಆಶ್ರಯಿಗೆ ನೆನಪಿತ್ತಲ್ಲ. ಅವನು ಒಳಗೊಳಗೆ ನಗುತ್ತಿದ್ದ. ಅವಳ ಕೈಯಿಂದ ಮೊಬೈಲ್ ಪಡೆದವ, ಸಾಕು ನನ್ನ ಹುಡುಗಿನ ನೋಡಿದ್ದು, ಅವಳಿಗೆ ದೃಷ್ಟಿಯಾಗುತ್ತೆ ಎಂದ. ನೀನು ಪಕ್ಕದಲ್ಲಿದ್ದರೆ ಅವಳಿಗೆ ದೃಷ್ಟಿಯಾಗಲ್ಲ ಬಿಡು ಎಂದು ಅವನನ್ನು ಅಣಕಿಸಿದವಳೆ. ನನಗೆ ಅತ್ತಿಗೆನ ಒಮ್ಮೆ ನೋಡಬೇಕು ಕಣು ಎಂದಳು. ಗೊತ್ತಿತ್ತು ಕಣೆ, ನನಗೆ ನೀನು ಹೀಗೆ ಹೇಳ್ತೀಯ ಅಂತ ಗೊತ್ತಿತ್ತು. ಅದಕ್ಕೆ ನಾನು ಅವಳ ಬಗ್ಗೆ ಇಷ್ಟು ದಿನ ಏನೂ ಹೇಳಿರಲಿಲ್ಲ. ಮೊದಲು ಅವಳು ಯಾರು ಅಂತ ಕೇಳೋದು, ಆಮೇಲೆ ಅವಳನ್ನು ಮೀಟ್ ಮಾಡಿಸು ಅಂತ ಹೇಳೋದು. ಅದಕ್ಕೆ ನಾನು ಅವಳ ಬಗ್ಗೆ ಹೇಳಲ್ಲ ಅಂದಿದ್ದು ಎಂದವನೇ. ಅವಳು ಗ್ರೀನ್ ಸಿಗ್ನಲ್ ಕೊಡೋ ತನಕ ನಾನು ನಿಮ್ಮಿಬ್ಬರನ್ನ ಮೀಟ್ ಮಾಡಿಸಲ್ಲ ಎಂದ ಗಂಭೀರವಾಗಿ. ಹೋಗೋ, ನಿಂಗೊಬ್ಬನಿಗೆ ಮಾತ್ರ ನಲವರಿರೋದು, ಪ್ರಪಂಚದಲ್ಲಿ ಯಾರೂ ಪ್ರೀತಿ ಮಾಡೇ ಇಲ್ಲ ಅನ್ನೋ ಹಾಗೆ ಆಡ್ತೀಯ ಎಂದಳು ಮುಖ ತಿರುಗಿಸಿ. ಪ್ರಪಂಚದಲ್ಲಿ ಪ್ರೀತಿ ಮಾಡೋರು ತುಂಬ ಜನ ಇರ್ತಾರೆ, ಆದರೆ ಎಲ್ಲರ ಪ್ರೀತಿ ಒಂದೇ ಥರ ಇರಲ್ಲ ಎಂದ. ಒಂದಿನ ನನ್ನ ಲೈಫಲ್ಲೂ ಒಬ್ಬ ಬರ್ತಾನಲ್ವಾ, ಆಗ ನಾನು ನಿನಗೆ ಅವನ ಬಗ್ಗೆ ಹೇಳಲ್ಲ, ಇದರ ರಿವೆಂಜ್ ಆಗ ತಗೋತೀನಿ ಎಂದಳು ಹುಸಿ ಮುನಿಸಿನಿಂದ. ಹಲೋ ಮೇಡಮ್, ಅಷ್ಟೆಲ್ಲ ಓವರ್ ಥಿಂಕಿಂಗ್ ಬೇಡ. ಪ್ರೀತಿ ಪ್ರೇಮ ಎಲ್ಲ ನಿಂಗೆ ಆಗಬಾರಲ್ಲ. ನಿನ್ನ ಹುಡುಗನನ್ನು ಸೆಲೆಕ್ಟ್ ಮಾಡೋದು ನಾನು ಮತ್ತು ಅಪ್ಪ ಅಮ್ಮ. ಸೊ ನೀನು ಮೀಟ್ ಮಾಡೋಕ್ಕೂ ಮೊದಲು ನಾವು ಅವನನ್ನು ಮೀಟ್ ಮಾಡಿರ್ತೀವಿ, ಆಮೇಲೆ ತಾನೇ ನೀನು ಅವನನ್ನು ಮೀಟ್ ಮಾಡೋದು ಎಂದ ಮೀಸಿ ತಿರುಗುತ್ತಾ. ನೀನು ಸೆಲೆಕ್ಟ್ ಮಾಡೋ ಹುಡುಗನನ್ನು ನಾನು ಮದುವೆ ಆಗಲ್ಲ ಎಂದಳು ತುಟಿಯುಬ್ಬಿಸಿ. ಮೊದಲು ಓದಿ ಉದ್ಧಾರ ಆಗು, ಆಮೇಲೆ ಪ್ರೀತಿ ಪ್ರೇಮ ಮದುವೆ ಎಲ್ಲ ಎಂದು ನಾಟಕೀಯವಾಗಿ ನುಡಿದ. ಮುಖ ತಿರುಗಿಸಿ ತನ್ನ ಕೋಣೆಯತ್ತ ನಡೆದಿದ್ದಳು ಆರ್ದ್ರ. ಅವಳ ಮಾತುಗಳನ್ನು ಕೇಳಿ ನಗು ಬಂದಿತ್ತವನಿಗೆ. ಸತ್ಯಜಿತ್ ಹೇಳಿದಂತೆ ಆನ ಆಫೀಸ್ಗೆ ಬಂದಿದ್ದ ಸಾಧನಾಳಿಗೆ ಇಂಟರ್ವ್ಯೂ ಪಾಸಾಗಿ ಅಲ್ಲಿ ಉದ್ಯೋಗ ಲಭಿಸಿತ್ತು. ಭಾಮಾ ಅವಳನ್ನು ಆಶಾ ಮತ್ತು ಮಿಥುನ್ಗೆ ಪರಿಚಯಿಸಿದಳು. ಹರ್ಷಿತಾ ಮಾಡಿದ ಕುತಂತ್ರದ ಬಗ್ಗೆ ಏನೂ ಹೇಳಲಿಲ್ಲ ಅವರಿಬ್ಬರಿಗೆ. ಯಾಕಂದರೆ ಸತ್ಯಜಿತ್ ಅಂದು ಮನೆಗೆ ಬಂದ ನಂತರ ನಡೆದ ವಿಷಯವನ್ನು ವಿವರಿಸಿದ್ದ. ಹರ್ಷಿತಾ ಬೆಳೆದು ಬಂದ ವಾತಾವರಣ, ಅವಳ ಮನಸ್ಥಿತಿಯ ಬಗ್ಗೆ ಹೇಳಿದವ, ಅವಳ ಬದಲಾವಣೆಯ ಬಗ್ಗೆಯೂ ಹೇಳಿದ್ದ. ಈಗಾಗಲೇ ನಡೆದು ಹೋಗಿರುವ ವಿಷಯವನ್ನು ಮತ್ತೆ ಮತ್ತೆ ಕೆದಕುವುದು, ಹಾಗೆ ಸಾಧನಾ ಬಗ್ಗೆ ಎಲ್ಲ ಹೇಳಿ ಅವಳಿಗೆ ಮುಜುಗರ ಉಂಟು ಮಾಡಲು ಭಾಮಾಗೆ ಇಷ್ಟವಿರಲಿಲ್ಲ. ಅವಳು ಒಂದು ಹೆಣ್ಣು ತಾನೆ, ಒಂದು ಹೆಣ್ಣಿನ ಮನಸ್ಸನ್ನು ಅವಳು ಅರ್ಥ ಮಾಡಿಕೊಳ್ಳದೇ ಇರಲು ಸಾಧ್ಯವಿಲ್ಲ.
ಸತ್ಯಜಿತ್ನ ಆಫೀಸಲ್ಲಿ ಉದ್ಯೋಗ ಲಭಿಸಿದ ನಂತರ ಸಾಧನಾಳ ಜೀವನವು ಸುಗಮವಾಗಿ ಸಾಗುತ್ತಿತ್ತು. ಹರ್ಷಿತಾ ಬೇರೆ ಊರಿಗೆ ಹೋಗಿದ್ದಳು. ಆದರೆ ಎಲ್ಲಿಗೆ ಎಂದು ಯಾರಿಗೂ ಗೊತ್ತಿರಲಿಲ್ಲ. ಅವಳು ಯಾರಲ್ಲಿಯೂ ಹೇಳಿರಲಿಲ್ಲ. ಇನ್ನು ಸ್ಪಂದನ ತನ್ನ ತಾಯಿಯ ಕುಟುಂಬದವರ ಬಗ್ಗೆ ತಿಳಿಯಲು ಸರಿಯಾದ ಸಮಯಾವಕಾಶಕ್ಕಾಗಿ ಕಾಯುತ್ತಿದ್ದಳು. ಆ ದಿನ ಹತ್ತಿರದಲ್ಲೇ ಇತ್ತು. ಮುಂದುವರೆಯುವುದು.